ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಗೋವಾ ವ್ಲಾಗ್ ಪಾರ್ಟ್ 2. ಓಕೆ, ಇವತ್ತು ನಾನು ಕೋಕೋನಟ್ ಟ್ರೀ ರೋಡಿಗೆ ಹೋಗಿ ವಿಸಿಟ್ ಮಾಡ್ಬೇಕಂತ ಇದ್ದೀನಿ. ಇದು ನನ್ನ ಔಟ್ಫಿಟ್. We are little late already. We are going to Royal Enfield garage ke. From there we will go to Bay Road and then nearby beaches. Stay tuned. So she wants to make this. It's for 50 rupees and I think it's worth. They'll be doing it within 2 minutes. So if you are in Goa, if you want to try something like this, you can actually try. ಈ ಕೆಫೆಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಇದು ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಒಂದು ಕೆಫೆ ಮಾಡಿದ್ದಾರೆ. ಲುಕ್ ಸೋ ಇಂಟ್ರೆಸ್ಟಿಂಗ್. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೆ. ಸಿ ಬಜೆಟ್ ಫ್ರೆಂಡ್ಲಿ ಏನಾದರೂ ಇರುತ್ತಾ? ನಾನು ನೋಡ್ದಂಗೆ ಬಜೆಟ್ ಫ್ರೆಂಡ್ಲಿ ಅಂತ ಇತ್ತು, ಸೊ ಅದಕ್ಕೆ ಇಲ್ಲಿ ಬಂದಿದ್ದೆ. ಮಸ್ತಾಗಿದೆ ಮತ್ತು ಈ ಕೆಫೆನಲ್ಲಿ ಸ್ಟೇ ಫುಡ್ಡಿಗೆ ವಿ ನೀಡ್ ಟು ಪೇ ಸಮ್ 700. ಇದು ಪಾಸ್ತಾ, ಒಂದು ಜ್ಯೂಸ್ಗೆ 700 ತೊಗೊಳ್ತಿದ್ದಾರೆ. ಅಯ್ಯೋ ದೇವರೇ, ಇಲ್ಲೊಂದು ಕೆಫೆ ಓಪನ್ ಮಾಡಿಬಿಡ್ಲು ಅನಿಸ್ತಿದೆ ನನಗೆ. ಸೊ ಗೈಸ್, ಪಾರಾ ರೋಡಿಗೆ ಬಂದ್ವಿ. ಆ್ಯಕ್ಚುಲಿ ಮಿಸ್ ಆಗಿ ಬೇರೆ ರೋಡಿಗೆ ಹೋಗ್ಬಿಟ್ಟಿದ್ವಿ. ಇವಾಗ ಪಾರಾ ರೋಡಿಗೆ ಬಂದಿದ್ವಿ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಆ್ಯಕ್ಚುಲಿ ತುಂಬ ಜನ ಬಂದಿರ್ತಾರೆ. ಸ್ವಲ್ಪ ಬೆಳಗ್ಗೆ ಬೇಗ ಬಂದಿದ್ರೆ ಇಲ್ಲಿ ಕಮ್ಮಿ ಜನ ಇರ್ತಿದ್ರೇನು. ಆ್ಯಂಡ್ ಪಾರ್ಕಿಂಗಿಗೆ 50 ರೂಪೀಸ್ ತೊಗೊಂಡ್ರು. ಮಿನಿಮಮ್ 50 ರೂಪೀಸ್ ಪಾರ್ಕಿಂಗಿಗೆ. And they have rented cycles and they are charging 200 rupees for half an hour. Which is very, very scary. ನೈಟ್ ಪಾರ್ಟಿ ರಿಲೇಟೆಡ್ ಮಾತಾಡ್ಕೊಂಡು ನೈಟ್ ಪಾರ್ಟೀಸ್ ಎಲ್ಲ ಆಗ್ತಾ ಇರುತ್ತೆ. ಮಸ್ತಾಗಿದೆ ಮಾತ್ರ. ರೆಸ್ಟೋರೆಂಟು ಓ ಮೈ ಗಾಡ್, ಇವಾಗಲೇ ಸ್ಟಾರ್ಟ್ ನ್ಯೂ ಇಯರ್ಗೆ. Necessarily people will come for Goa to see contests. ಫೈನಲಿ ಕವರ್ ಚಾರ್ಜಸ್ 1000-2000 ಅಂತೆಲ್ಲ ಹೇಳಿದ್ರು. ಫೈನಲಿ ಇಲ್ಲಿ ಕೂರ್ತಾ ಇದೀವಿ ನಾವು ಈ ಶಾಕ್ಸಲ್ಲಿ. ಇದೆ. We are at Anjana right now and we choose one of the shacks here. This one has good music and also we are here to ಎಲ್ಲ ಮ್ಯೂಸಿಕ್ ಮಿಕ್ಸ್ ಆಗಿ ಚಿತ್ರಾನ್ನ ಆಗ್ತಾ ಇದೆ ಇಲ್ಲಿ. we are waiting for the food. ಜನ ಇದ್ದಾರೆ ಇಲ್ಲಿ. Done with Anjana beach shags. I would recommend, please don't buy any food here. It is so shit. It's not good at all. You can take drinks, you can enjoy wave, you can enjoy drinks and all. People will insist you like anything to sit on shacks, but they never care once you sit there. Yeah. They'll do their stuff, they'll do their things. How many times ever you call, they don't react at all. They'll be in their world, calling people, insisting them to sit in their place. I would recommend don't go. If you are going, go for a good one. Check before you go. Some like ಕವರ್ ಚಾರ್ಜಸ್ ಎಲ್ಲ ಇರುತ್ತೆ, ನೋಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟು ನಾವು ಅಂಜನಾ
flea ಬೀಚ್ market. ಫ್ಲೀ We are ಮಾರ್ಕೆಟ್. going to flea market now. ಅಂಜನಾ ಫ್ಲೀ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಅಂಡ್ ಸಿ ವಾಟ್ ಇಸ್ ದೇರ್. ಗೋವಾಗೆ ಬಂದೇನು ತೊಗೊಂಡಿಲ್ಲ ಅಂದರೆ ಅಂತ, ಸೊ ಅಟ್ಲೀಸ್ಟ್ ಒಂದು ಗೋವಾ ಸ್ಟಿಕ್ಕರ್ ಆದರೂ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಇಟ್ ಈಸ್ 100. Inside there are many collections. ಓಕೆ ಸಿ. ये होगा तो स्टैंडर्ड रहेगा ना. ಇದು ತಗೊಳ್ಳೋಂತ ಡಿಸೈಡ್ ಮಾಡಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಇದು ಮಾರ್ಕೆಟ್ ಒಳಗಡೆ ಹೋಗ್ಬೇಕಂದ್ರೆ ಮಾಡಬೇಕು ಅಂತ, ಪಾರ್ಕಿಂಗ್ ಮಾಡಬೇಕಂತ ಅದಕ್ಕೆ ತಿರ್ಗಾ 50 ರೂಪೀಸ್. ಅಲ್ಲಿ ಇಲ್ಲಿರೋದೇ ಇರುತ್ತೆ. ಸೊ ನಾಟ್ ಗೋಯಿಂಗ್. ಐಡಲ್ಸ್, ಸ್ಪೈಸಸ್ ಕೂಡ ಇದೆ. ಇದೇ ಫ್ಲೀ ಮಾರ್ಕೆಟ್. ನೀವು ಬರ್ತೀರಾ ಅಂದರೆ ಬಂದು ಏನಾದರೂ ತೊಗೋಬೋದು. ನನಗೇನೋ ಏನು ತೊಗೋಬೇಕಂತಲೇ ಗೊತ್ತಾಗಲಿಲ್ಲ. ಸೊ ಐ ಎಂಡೆಡ್ ಅಪ್ ಗೆಟಿಂಗ್ ದಟ್ ಗೋವಾ ಸ್ಟಿಕ್ಕರ್. 90s ಬಸ್ ಯಾರು ನೋಡಿಲ್ಲ ಅಂದರೆ ಗೋವಾಗೆ ಬಂದರೆ ವಿತಿನ್. ಇವಾಗ ಪಾರ್ಟಿಗೆ ಹೋಗ್ಬೇಕು ಅಂತ ರೆಡಿ ಆಗಬೇಕು. ಫುಲ್ ಟೈರ್ಡ್ ಆಗಿದ್ದೀನಿ. ಪಾರ್ಟಿ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ಬಾಗ ಬೀಚ್ಗೆ ಹೋಗೋಣ ಅಂತ ಇದ್ದೀನಿ. ಐ ಆಮ್ ಗೆಟಿಂಗ್ ರೆಡಿ. ನ್ಯೂ ಇಯರ್ ಪಾರ್ಟಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ. ಲೈಟಾಗಿ ಮೇಕಪ್ ಮಾಡಿಕೊಂಡು ಆ್ಯಂಡ್ ಆಬ್ವಿಯಸ್ಲಿ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ಸವಾನದಿಂದ. ಆ ಡ್ರೆಸ್ ವೇರ್ ಮಾಡ್ತಾಯಿದ್ದೀನಿ. ಐ ಶೋ ಯು ಡ್ರೆಸ್ ಆಲ್ಸೋ. ನಿಮ್ಗೇನಾದರೂ ಡ್ರೆಸ್ ಬೇಕಂತಾದರೆ, ಡ್ರೆಸ್ ಬಗ್ಗೆ ಡೀಟೇಲ್ಸ್ ಬೇಕಂತಾದರೆ ಯು ಕ್ಯಾನ್ ಡೆಫಿನೆಟ್ಲಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಓಕೆ, ನನ್ನ ಮೇಕಪ್ ಹೇಗಿದೆ? ಬ್ಲಷ್ ಹಾಕಬೇಕಿತ್ತು, ಅದರಿಂದ ಹಾಕಿಲ್ಲ. ಈ ಡ್ರೆಸ್ ವೇರ್ ಮಾಡೋಣ ಅಂತ ಇದ್ದೀನಿ. ಬಟ್ ಫುಲ್ ಆಯಿತಾ ಅಂತ ಒಂದು ಮನಸ್ಸಿಗೆ ಅನಿಸ್ತಾ ಇದೆ. ಬಟ್ ಓಕೆ, ಇದು ಡ್ರೆಸ್. ಲೆಟ್ ಮಿ ವೇರ್ ಅಂಡ್ ಕಮ್. ಫುಲ್ ಔಟ್ಫಿಟ್ ತೋರಿಸ್ತಾ. ಫುಲ್ ಔಟ್ಫಿಟ್ ಈ ಥರ ಇರುತ್ತೆ, ಡಬಲ್ ಕಲರ್. ಓಕೆ, ಮೇಕಪ್ ಆಯಿತು, ಔಟ್ಫಿಟ್ ಹಾಕಿ ಆಯಿತು. ಇನ್ನು ಯಾಕೆ ವೆಯ್ಟ್ ಮಾಡೋದು, ಹೋಗೋಣ ಪಾರ್ಟಿಗೆ. ಲೆಟ್ಸ್ ಸಿ ಪಾರ್ಟಿ ಹೇಗಿರುತ್ತೆ ಅಂತ. ಆ್ಯಂಡ್ ಲೆಟ್ಸ್ ಎಂಜಾಯ್. ಕಮ್ ಲೆಟ್ಸ್ ಗೋ. ಜನ ಹೋಗ್ತಿದ್ದಾರೆ ನೋಡಿ. ಒಳ್ಳೆ ಜಾತ್ರೆ ಥರ ಆಗ್ತಿದೆ ಗೋವಾ. ರಾಂಗ್ ಟೈಮಲ್ಲಿ ಬಂದಿದ್ದೀನ ಅನಿಸ್ತಾ ಇದೆ. ಬಾಗ ಬೀಚ್ ಅಂತೆ, ಶಿಟ್ ಬೀಚ್ ಇದೆ. ಎಷ್ಟು ಜನ ಇದಾರಂದ್ರೆ ನಮ್ಮ ಮೂರು ಜಾತ್ರೆನಲ್ಲೂ ಇಷ್ಟು ಜನ ಇರಲ್ಲ. ಅಷ್ಟು ಜನ ಇದ್ದಾರೆ. ನಾನು ಈ ಕಡೆ ನಡ್ಕೊಡ್ದು. ಗೈಸ್, ಇದೇ ಶಾಗ್ ನಾವು ಆ್ಯಕ್ಚುಲಿ ತೊಗೊಂಡಿರೋದು. ಲೈಕ್ ಇಲ್ಲಿ ಒಂದೊಂದು ಪ್ರೈಸಸ್ ಇರುತ್ತೆ. ಒಂದೊಂದು ಶಾಗ್ಸಲ್ಲಿ ಕವರ್ ಚಾರ್ಜಸ್ 2000 ಇರುತ್ತೆ, ಫರ್ ಕಪಲ್ 3000 ಇರುತ್ತೆ, ಸಿಂಗಲ್ಸ್ 2000 ಇರುತ್ತೆ. ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ.
ಸೊ ಅದು ರಿಡಿಮೇಬಲ್ ಕೂಡ ಇರುತ್ತೆ, ನೀವು ನೋಡ್ಕೊಂಡು ಚೂಸ್ ಮಾಡಬೇಕು. ಈಗ ಕೆಲವೊಂದು ಕಡೆ ಲೈಕ್ ಕವರ್ ಚಾರ್ಜಸ್ ಏನಿರಲ್ಲ, ಸುಮ್ಮನೆ ಡೈರೆಕ್ಟಾಗಿ ಹೋಗಿ ನಿಮ್ಗೆ ಏನು ಬೇಕೋ ಆರ್ಡ್ರ್ ಮಾಡ್ಕೊಂಡು ತಿನ್ಬೋದು. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇನ್ನು ಡಿ ಜೆ ಸ್ಟಾರ್ಟ್ ಆಗಿಲ್ಲ, ಡಿ ಜೆ ಸ್ಟಾರ್ಟ್ ಆಗೋದು ಸ್ವಲ್ಪ ಲೇಟ್ ಆಗುತ್ತಂತೆ. ಅದಾದಮೇಲೆ ಡಿ ಜೆ 2026 ಪಾರ್ಟಿ ಸ್ಟಾರ್ಟ್ ಆಗುತ್ತೆ. Done with the party. It's 2 o'clock in midnight. So ಮತ್ತೆ ಪಾರ್ಟಿಗೆ ಹೋಗ್ಬೇಕಾ ಅಂತಂದರೆ yes I do. I want. Maybe we'll see if it is there anything. I'll just go fresh up again. We are trying to go to party, but anyway. So shags are average, not so good, not so bad. For that crowd, ನಂಗೆ ತಲೆ ಕೆಟ್ಟೋಯ್ತು ಆ ಕ್ರೌಡ್ ನೋಡಿ. Shags were very much okay. It's not like too good, too bad. You'll be end up listening 3-4 musics at once. It will be so shit. Luckily, the shag we went, food is good, service is good. Only thing is, music is 2-3 musics you'll be listening all the time at once. So, if you are going to Goa, if you want to go sit in a shag, go to Bagavish. I'm not saying not to go. Check for a good shack which is occupied completely, which is completely covered, and check before you go. Goa wale beach mein We end up with shit. Chalo, thanks for watching. Bye. Happy New Year to you all.